ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇರೋದು ಕಡಿಮೆ ಜಾಗದಲ್ಲಿ, ಕಡಿಮೆ ಸಮಯದಲ್ಲಿ, ಕಡಿಮೆ ನೀರಿನಲ್ಲಿ, ಅದೇ ರೀತಿ ಕಡಿಮೆ ವೆಚ್ಚದಲ್ಲಿ ನಾವು ಒಳ್ಳೆ ಹೂವು ಬೆಳೆದು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆಗೆ ಸೇಲ್ ಮಾಡಬಹುದು. ಅದು ಯಾವ ಹೂವು ಅಂದ್ರೆ ಪನ್ನೀರ್ ಹೂವು. ಈ ಪನ್ನೀರ್ ಹೂವಕ್ಕೆ ಒಂದೇ ರೋಗ, ಅದು ನುಸಿಯಿಂದ ಮಾತ್ರ. ಇವತ್ತು ಈ ಪನ್ನೀರ್ ಹೂವಕ್ಕೆ ಬರುವಂತ ನುಸಿನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ವಿಡಿಯೋನ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಮ್ಮ ತೋಟದಲ್ಲಿ ಪನ್ನೀರ್ ಹೂವಿನ ಗಿಡ ಹಾಕಿ 8ರಿಂದ 9 ತಿಂಗಳಾಗ್ತಾ ಇದೆ. 6 ತಿಂಗಳಿಗೆ 12ರಿಂದ 15 ಕೆಜಿ ಹೂವು ಸಿಗ್ತಾ ಇತ್ತು. ಇವಾಗ 9 ತಿಂಗಳಿಗೆ ನಮಗೆ 30 ಕೆಜಿ ಹೂವು ಸಿಗ್ತಾ ಇದೆ. ಅಟ್ ಪ್ರೆಸೆಂಟ್ ಇವಾಗ ಮಾರ್ಕೆಟ್ ನಲ್ಲಿ ಪನ್ನೀರ್ ಹೂವಕ್ಕೆ 90 ರೂಪಾಯಿಂದ 120 ರೂಪಾಯಿವರೆಗೂ ಹೋಗ್ತಾ ಇದೆ. ನಾವು ಇವಾಗ ಪನ್ನೀರ್ ಹೂವನ್ನ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಗೆ ಮಾರ್ತಾ ಇಲ್ಲ. ಒಂದು ಮಂಡಿಯಲ್ಲಿ ಫಿಕ್ಸೆಡ್ ಪ್ರೈಸ್ ಅಲ್ಲಿ ನಾವು ಹೂವು ತಗೊಂಡೋಗಿ ಹಾಕ್ತಾ ಇದೀವಿ. 1 ಕೆಜಿಗೆ 50 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಕೂಡ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಹೋಲ್ಸೇಲ್ ಅಲ್ಲಿ ಮಾರ್ಬೇಕು. ಆದ್ರೆ ನಾವು ತೋಟದಲ್ಲಿ ಮೆರಾಬಲ್ ರೋಸ್ ಹಾಕಿದೀವಿ, ಮತ್ತೆ ಪನ್ನೀರ್ ಹೂವು ಹಾಕಿದೀವಿ. ಇವೆರಡೂ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಮೆರಾಬಲ್ ರೋಸ್ ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಗೆ ಮಾರ್ತೀವಿ. ಈ ಪನ್ನೀರ್ ಹೂವನ್ನ ಕಿತ್ಕೊಂಡೋಗಿ ಮಾತ್ರ ಮಂಡಿಯಲ್ಲಿ ಫಿಕ್ಸೆಡ್ ಪ್ರೈಸ್ ಗೆ ಹಾಕ್ತಿವಿ. ಇವಾಗ 1 ಕೆಜಿಗೆ 50 ರೂಪಾಯಿ ಅಂದ್ರೆ 30 ಕೆಜಿಗೆ 1500 ರೂಪಾಯಿ ಆಯ್ತು. ಒಂದು ದಿನಕ್ಕೆ 1500 ರೂಪಾಯಿ ಆದ್ರೆ ತಿಂಗಳಿಗೆ 45 ರೂಪಾಯಿ ಆಗುತ್ತೆ. ನಾವು ಈ ಗಿಡನ ಪ್ಲಾಂಟ್ ಮಾಡಿದಾಗಿಂದನೂ ನಮಗೆ ಈ ಗಿಡದಲ್ಲಿ ಕಾಣಿಸ್ಕೊಂತಾ ಇರೋದು ನುಸಿ ಮಾತ್ರನೇ. ಇವತ್ತು ಈ ನುಸಿನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ಮದ್ನ ಹೊಡಿತಾ ಇದೀವಿ ಅಂತ ಹೇಳ್ತೀನಿ ಬನ್ನಿ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಈ ಗಿಡಕ್ಕೆ ರೋಗ ಬರೋದು ಜಾಸ್ತಿನೇ ಕಡಿಮೆ. 1 ತಿಂಗಳಿಗೆ ಅಥವಾ 15 ದಿನಕ್ಕೆ ಒಂದ್ಸಲಿ ಮದ್ದು ಹೊಡ್ಕೊಂಡ್ರೆ ಸಾಕು. ಏನಕ್ಕೆ ಅಂತಂದ್ರೆ ನಾವು ಡೈಲಿ ಹೂವು ಕೀಳೋದ್ರಿಂದ ಊದಲ್ಲಿಂದ ನುಸಿ ಎಲ್ಲ ಹೊಟ್ಟೋಗುತ್ತೆ. ನಾವು 1 ತಿಂಗಳಿಂದ ಮೆಡಿಸಿನ್ ಸ್ಪ್ರೈ ಮಾಡಿಲ್ಲ ಅಂತ ಇವಾಗ ನುಸಿ ಜಾಸ್ತಿ ಕಾಣಿಸ್ಕೊಂತಾ ಇದೆ. ಈ ನುಸಿನ ಕಂಟ್ರೋಲ್ ಮಾಡೋದಕ್ಕಿಂತ ನಾವು ಇವತ್ತು ಮೆಡಿಸಿನ್ ತಗೊಂಡ್ ಬಂದಿದ್ದೀವಿ. ಮೆಡಿಸಿನ್ ಸ್ಪ್ರೈ ಮಾಡೋದಕ್ಕಿಂತ ಮುಂಚೆ ತೋಟದಲ್ಲಿರೋ ಹೂವನ್ನೆಲ್ಲ ಕಿತ್ಕೊಬೇಕು. ಹೂವು ಕೀಳ್ದಿರ ನಾವು ಅದ್ರ ಮೇಲೆ ಮೆಡಿಸಿನ್ ಸ್ಪ್ರೈ ಮಾಡಿದ್ರೆ ಹೂವು ಎಲ್ಲ ಡ್ಯಾಮೇಜ್ ಆಗುತ್ತೆ, ಊದಲ್ಲಿರೋ ಫ್ರಾಗ್ರೆನ್ಸ್ ಎಲ್ಲ ಹೊರಟೋಗುತ್ತೆ. ಯಾವುದೇ ಹೂ ಗಿಡ ಆಗ್ಲಿ ನಾವು ಫಸ್ಟ್ ಗೆ ಹೂವನ್ನೆಲ್ಲ ಕಿತ್ತಿದ್ದಾದ್ಮೇಲೆ ಮದ್ದು ಹೊಡಿಬೇಕು. ಅಟ್ ಪ್ರೆಸೆಂಟ್ ನಾವು ಇವಾಗ ಹೂವು ಎಲ್ಲ ಕಿತ್ತಿದ್ದಾಗಿದೆ. ನುಸಿನ ಕಂಟ್ರೋಲ್ ಮಾಡೋದಕ್ಕೆ ಮಾರ್ಕೆಟ್ ನಲ್ಲಿ ಹಲವಾರು ಮೆಡಿಸಿನ್ಸ್ ಇದೆ. ಆದ್ರೆ ನಾವು ಕಂಟಿನ್ಯೂಸ್ ಆಗಿ ಗಿಡ ಹಾಕ್ದಾಗಿಂದನು ಇದೊಂದೇ ಮದ್ದು ತಗೊಬಂದು ಹೊಡಿತಾ ಇದೀವಿ. ಏನಕ್ಕೆ ಅಂತಂದ್ರೆ ನಮಗೆ ಈ ಮೆಡಿಸಿನ್ ಇಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಮುಖ್ಯವಾಗಿ ನುಸಿನ ಕಂಟ್ರೋಲ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇರೋ ಮೆಡಿಸಿನ್ ಬಂದು ಕಿಲ್ಲರು, ಅಸೆಟಕೇರು ಮತ್ತೆ ಪ್ಲಾಂಟ್ ಪ್ರೊಟೆಕ್ಟರ್. ಈ 3 ಮೆಡಿಸಿನ್ ಹಾಕೋದ್ರಿಂದ ನುಸಿ ಬೇಗನೆ ಕಂಟ್ರೋಲ್ ಆಗುತ್ತೆ ಗಿಡದಲ್ಲಿ. ಅದೇ ರೀತಿ ಸೊಳ್ಳೆಗಳು ಮತ್ತೆ ಎಲೆ ಹಿಂದೆ ಇರೋ ಹುಳಗಳು ಮತ್ತೆ ಎಲೆ ಮೇಲೆ ಇರೋ ಹುಳಗಳು ಎಲ್ಲ ಕೂಡ ಸಾಯುತ್ತೆ ಬೇಗ. ಅಟ್ಲೀಸ್ಟ್ ನಿಮಗೆ 2 ಡೇಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಬೇಗನೆ ಇದು ಎಲ್ಲಾ ರೀತಿಯ ಇನ್ಸೆಕ್ಟ್ಸ್ ನ ಕಂಟ್ರೋಲ್ ಮಾಡುತ್ತೆ ಗಿಡದಲ್ಲಿ. ಈ ಮೆಡಿಸಿನ್ಸ್ ಜೊತೆಗೆ ನಾವು ಇನ್ನೂ ಒಂದು ಮೆಡಿಸಿನ್ ಹಾಕ್ತಾ ಇದೀವಿ, ಅದು ಬಂದು ಜಿಮ್ ಗೋಲ್ಡ್. ಈ ಜಿಮ್ ಗೋಲ್ಡ್ ಇಂದ ಆಗೋ ಬೆನಿಫಿಟ್ ಏನಂತಂದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಒಳ್ಳೆ ಗ್ರೋತ್ ಆಗುತ್ತೆ. ಎಲೆಗಳು ಮತ್ತೆ ಕಾಂಡಗಳು ಸುಳಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಗಿಡದಲ್ಲಿರೋ ಎಲೆ ಯಾವಾಗ್ಲೂ ಹಸಿರಿನಿಂದ ಕೂಡಿರುತ್ತೆ. ಬೇರುಗಳಿಗೆ ಒಳ್ಳೆ ಶಕ್ತಿ ಕೊಡುತ್ತೆ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ. ಇಷ್ಟು ಮೆಡಿಸಿನ್ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರಲ್ಲಿ. ಮೆಡಿಸಿನ್ ಸ್ಪ್ರೈ ಮಾಡಬೇಕಾದ್ರೆ ನಾವು ವೆದರ್ ನೋಡ್ಕೊಬೇಕು, ಮಳೆ ಬರೋ ತರ ಇರಬಾರ್ದು ನೆಕ್ಸ್ಟ್ ಡೇ, ಅಥವಾ ಗಾಳಿ ತುಂಬಾನೇ ಜಾಸ್ತಿ ಬೀಸಬಾರ್ದು. ಸೊ ಮೀಡಿಯಂ ಗಾಳಿ ಬೀಸಬೇಕಾದ್ರೆ ನಾವು ಮೆಡಿಸಿನ್ ಹೊಡಿಬೇಕು. ಮುಖ್ಯವಾಗಿ ನಾವು ಬೆಳಗ್ಗೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆ ಟೈಮ್ ಅಲ್ಲಿ ನಾವು ಮೆಡಿಸಿನ್ ಸ್ಪ್ರೈ ಮಾಡಬೇಕು. ಈ ಟೈಮ್ ಅಲ್ಲಿ ಮೆಡಿಸಿನ್ ಸ್ಪ್ರೈ ಮಾಡೋದ್ರಿಂದ ನುಸಿ ಬೇಗನೆ ಕಂಟ್ರೋಲ್ ಆಗುತ್ತೆ. ಮುಂಚೆ ನಮಗೆ 12ರಿಂದ 15 ಕೆಜಿ ಹೂವು ಸಿಗ್ತಾ ಇತ್ತು. ಅದೇ ಇವಾಗ ನಮಗೆ 30 ಕೆಜಿ ಹೂವು ಸಿಗ್ತಾ ಇದೆ. ದಿನಕ್ಕೆ ಹೂವು ಜಾಸ್ತಿ ಆಗ್ತಾನೆ ಇರುತ್ತೆ. ಫಿಕ್ಸೆಡ್ ರೂಪದಲ್ಲಿ ನೀವು ಹೂವು ಬೇಕಾದ್ರೂ ಹಾಕ್ಬಹುದು, ಇಲ್ಲ ಅಂದ್ರೆ ಮಾರ್ಕೆಟ್ ತಗೊಂಡೋಗಿ ಒಳ್ಳೆ ಬೆಲೆಗೂ ಕೂಡ ಮಾರಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಹೂವನ ಸೇಲ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಪ್ರತಿದಿನ ನಾವು ಹೂವು ಕೀಳ್ಬೇಕಾದ್ರೆ ಒಂದು ಅರ್ಧ ಅವರು ನೀರ್ ಬಿಡ್ತೀವಿ ಅಷ್ಟೇ. 15 ದಿನಕ್ಕೆ ಅಥವಾ ತಿಂಗಳಿಗೊಂದ್ಸಲ ನಾವು ಮೆಡಿಸಿನ್ ಸ್ಪ್ರೈ ಮಾಡ್ತೀವಿ. ಇದಕ್ಕೆ ವೆಚ್ಚ ಆಗೋದು ಎಷ್ಟು ಅಂತಂದ್ರೆ 2ರಿಂದ 2.5 ಸಾವಿರ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೂವು ಕಡಿಮೆ ಸಿಗ್ಬೋದು, ಲಾಭನೂ ಕೂಡ ಕಡಿಮೆ ಆಗ್ಬೋದು. ಆದ್ರೆ ದಿನ ಕಳೀತಾ ಇದ್ದಂತೆ ಹೂವು ಜಾಸ್ತಿ ಆಗ್ತಾ ಇದ್ದಂತೆ ಗಿಡದಲ್ಲಿ ಕಾಸು ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ನಾವು ಈ 30 ಕೆಜಿ ಹೂವು ಕೀಳೋದಕ್ಕೆ ಮಿನಿಮಮ್ ಅಂದ್ರೂ 3/4 ಗಂಟೆಯಿಂದ 1 ಅವರ್ ತಗೊಳ್ತೀವಿ. ನಾವು ಗಿಡ ತಂದು ತೋಟದಲ್ಲಿ ನೆಡ್ದಾಗ ನಮ್ಮ ಭೂಮಿ ಬೇಗನೆ ಅದಕ್ಕೆ ಸಪೋರ್ಟ್ ಕೊಡ್ಲಿಲ್ಲ. ಸೊ ಹಾಗಾಗಿ ಗಿಡ ತುಂಬಾ ಲೇಟ್ ಆಗಿ ಬೆಳವಣಿಗೆ ಆಯಿತು. ಆದ್ರೆ ಇವಾಗ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ನಾವು ಗಿಡ ನೆಟ್ಟಿದಾಗನೇ ಇನ್ನೊಬ್ರು ಕೂಡ ಗಿಡ ನೆಟ್ಟಿದ್ರು. ಅವರಿಗೆ ಇವಾಗ ಮಿನಿಮಮ್ ಅಂದ್ರೂ 50 ಕೆಜಿ ಹೂವು ಸಿಗ್ತಾ ಇದೆ, ನಮ್ಗೆ 30 ಕೆಜಿ ಹೂವು ಸಿಗ್ತಾ ಇದೆ. ಸೊ ಇದೆಲ್ಲಾನು ನೀವು ಗಿಡನ ಯಾವ ರೀತಿ ಬೆಳವಣಿಗೆ ಮಾಡೋದಕ್ಕೆ ಸಹಾಯ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಒಂದೇ ಒಂದು ತಲೆನೋವು ಏನಂತ ಅಂದ್ರೆ ನಾವು ದಿನಾನು ಹೂವು ಕೇಳಬೇಕು ಬಿಡ್ದಂಗೆ. ಯಾವುದೇ ಕಾರ್ಯಕ್ರಮ ಇರ್ಲಿ, ಯಾವುದೇ ಸಮಾರಂಭ ಇರ್ಲಿ, ಏನೇ ಇದ್ರೂ ಕೂಡ ನಾವು ಡೈಲಿ ಹೂವು ಕೀಳಲೇಬೇಕು. ಇಲ್ಲ ಅಂತಂದ್ರೆ ಆ ಹೂವು ಎಲ್ಲಾನು ವೇಸ್ಟ್ ಆಗುತ್ತೆ. ಇದೊಂದು ಪ್ರಾಬ್ಲಮ್ ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗಿಡದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.